ಈಗ ಮಾರ್ಕೆಟ್ ಮ್ಯಾಟರ್ನ ಸಮಯ. ಮಾರ್ಕೆಟ್ ಅಂದ್ರೆ ಬರೀ ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ವಾಣಿಜ್ಯಾತ್ಮಕವಾಗಿ ಏನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ನಾವು ಮಾರ್ಕೆಟ್ ಅಂತಲೇ ಕರಿತೀವಿ ಅಲ್ವಾ. ಹಾಗಾದ್ರೆ ಮಾರ್ಕೆಟ್ ಮ್ಯಾಟರ್ನಲ್ಲಿ ವಿಶೇಷ ಸುದ್ದಿ ಕೂಡ ಇರುತ್ತೆ. ನಿನ್ನೆಯ ಮಾರ್ಕೆಟ್ ಮ್ಯಾಟರ್ ಹೇಗಿದೆ? ನಿಫ್ಟಿ 25,090.70 ಅಂಕ ದಾಖಲಾಗಿರೋದು 122.30 ಏರಿಕೆಯನ್ನ ಕಂಡಿದೆ. ಇನ್ನು ಸೆನ್ಸೆಕ್ಸ್ ನಲ್ಲಿ 82,200.34 ಅಂಕ ದಾಖಲಾದರೆ 442.61 ಅಂಕ ಏರಿಕೆಯನ್ನ ಕಂಡಿದೆ ಸೆನ್ಸೆಕ್ಸ್ ನಲ್ಲಿ. ಇನ್ನು ಯಾವ ಕಂಪನಿಗಳು ಏರಿಕೆ ಕಂಡಿದೆ ನಿನ್ನೆಯ ಮಾರ್ಕೆಟ್ ಮ್ಯಾಟರ್ ನಲ್ಲಿ ನೋಡೋದಾದ್ರೆ, ಬೋರೋಸಿಲ್ ರೆನ್ಯೂವೇಬಲ್, ಪರ್ದೀಪ್ ಪೋಸ್ಪಾ, ಮಾಸ್ಟೆಕ್ಲಿ, ಕೆಪಿ ಎನರ್ಜಿ, ಕೆಐಡಿಸಿಎಲ್ ಕಂಪನಿಗಳು ನಿನ್ನೆ ಏರಿಕೆಯನ್ನ ಕಂಡಿದೆ. ಇನ್ನು ಏರಿಕೆ ಕಂಡಂತ ಕಂಪನಿಗಳನ್ನ ನೋಡಿದ್ರೆ ಅದರ ಜೊತೆಗೆ ಇಳಿಕೆ ಕಂಡಂತ ಕಂಪನಿಗಳು ದೊಡ್ಲ ಡೈರಿ, ಪಿಸಿ ಜ್ಯುವೆಲರ್, ಮಂಗಳೂರು ರಿಫೈನ್, ವಾರಿ ರೆನ್ಯೂವೇಬಲ್, ಸಿಯೆಟ್ ಕಂಪನಿಗಳು ನಿನ್ನೆ ಇಳಿಕೆಯನ್ನ ಕಂಡಂತಹ ಕಂಪನಿಗಳಿದು. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ದೇಶದಲ್ಲಿ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆಯಾ? ಇಪಿಎಫ್ಒ ನೀಡಿದಂತಹ ಒಂದು ವರದಿ ನೋಡ್ತಾ ಇದ್ರೆ ನಮ್ಗೆ ಹಾಗೆ ಅನ್ಸುತ್ತೆ. ಇದೀಗ ಬಿಡುಗಡೆ ಆಗಿರುವಂತಹ ವರದಿಯ ಪ್ರಕಾರ ಇಪಿಎಫ್ಒ ಅಂದ್ರೆ ಉದ್ಯೋಗ ಭವಿಷ್ಯ ನಿಧಿಯಲ್ಲಿ ಹೊಸದಾಗಿ ಅಕೌಂಟ್ ಓಪನ್ ಮಾಡಿದವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಮೇ ತಿಂಗಳಲ್ಲಿ ದಾಖಲೆಯ ಪ್ರಮಾಣ ಜನರ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿದೆ. ಮೇ ತಿಂಗಳಲ್ಲಿ 9,42,000 ಹೊಸ ಅಕೌಂಟ್ ಓಪನ್ ಆಗಿದೆ. ಅಂದ್ರೆ ಅಷ್ಟು ಹೊಸಬರಿಗೆ ಉದ್ಯೋಗ ದೊರಕಿದೆ ಅಂತ ಅರ್ಥ. ಇನ್ನು ಚಿನ್ನದ ರೇಟು, ಚಿನ್ನ ಅಂದ ತಕ್ಷಣ ಎಲ್ಲರೂ ಬೆಚ್ಚಿ ಬೀಳಬೇಕು. ಚಿನ್ನ ಅನ್ನೋದು ಈಗ ಗಗನದ ಕಡೆ ಏರ್ತಾ ಇದೆ. ಚಿನ್ನ ಎಷ್ಟು ರೇಟ್ ಆಗಿದೆ? 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನ ನಿನ್ನೆ 1,150,000 ರೂಪಾಯಿ. ಇವತ್ತೆಷ್ಟಾಗಿದೆ? 1,160,000 ರೂಪಾಯಿ. 24 ಕ್ಯಾರೆಟ್ ಚಿನ್ನದಲ್ಲಿ 10 ರೂಪಾಯಿ ವ್ಯತ್ಯಾಸ ಕಂಡಿದೆ. ಅಂದ್ರೆ ನಿನ್ನೆಗೂ ಇವತ್ತಿಗೂ 10 ರೂಪಾಯಿ ಏರಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ನ ಚಿನ್ನ ಪ್ರತಿ 10 ಗ್ರಾಮ್ಗೆ ನಿನ್ನೆ 91,800 ರೂಪಾಯಿ ಇತ್ತು. ಇವತ್ತು 91,810 ರೂಪಾಯಿ. ಅಲ್ಲಿಗೆ 10 ರೂಪಾಯಿ ವ್ಯತ್ಯಾಸ ಆಗಿದೆ. 10 ರೂಪಾಯಿ ಏರಿಕೆ ಆಗಿದೆ 22 ಕ್ಯಾರೆಟ್ನ ಚಿನ್ನದಲ್ಲಿ. ಬೆಳ್ಳಿ ದರ ಕೊಂಚ ಇಳಿಕೆ ಆಗಿದೆ. ನಿನ್ನೆ 1,16,000 ಇತ್ತು ಪ್ರತಿ ಕೆಜಿಗೆ. ಇವತ್ತು 1,15,900 ರೂಪಾಯಿ ಆಗಿದೆ. ಅಂದ್ರೆ 100 ರೂಪಾಯಿ ಇಳಿಕೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.